ಹಾಯ್ ಹಲೋ ನಮಸ್ಕಾರ. ರಾಜೇಶ್ ಮುಡಿತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮತ್ತು ನಮ್ಮ ನೆಚ್ಚಿನ ಆ್ಯಂಕರ್ ಕುಮಾರ್ ವಿಟ್ಲ ಇವತ್ತು ಕಾರ್ಲೋತ್ಸವಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಬರ್ತಿದ್ದಾರೆ. ಏನಾದರೂ ನಮ್ಮ ಚಾನಲ್ ಬಗ್ಗೆ ಏನಾದರೂ ಮಾತಾಡಿ, ಏನಾದರೂ ಹೇಳಿ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಫಸ್ಟ್ ಟೈಮ್ ಬರೋದು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಚಾನಲ್ಗೆ ಒಳ್ಳೆ ವಿಶ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನೋಡ್ತಾ ಇರಿ ಇವರ ಬ್ಲಾಗನ್ನು. ಇವತ್ತು ಫಸ್ಟ್ ಟೈಮ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವರೊಂದು ಇಷ್ಟು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಒಂದು ಮುಖ ಬರಲಿಕ್ಕೆ. ನನ್ನ ಮೇಲೆ ಹಣೆ ಇಟ್ಟು, ನನ್ನ ಮೇಲೆ ಹಣೆ ಇಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆಯೇ ಅವರ ತಮ್ಮ ಇದ್ದಾರೆ, ಮತ್ತೆ ತೋರಿಸ್ತಾರೆ, ಮತ್ತೆ ಸಿಗ್ತಾರೆ ನಮ್ಮ ಜೊತೆ. ಎಲ್ಲಿ ಬರ್ತಾರೆ ಅವರು? ಈಗ ಇದ್ದಾರೆ, ನನಗೆ ಇಲ್ಲಿ ಕ್ಯಾಮರಾ ತಿರುಗಿಸ್ಲಿಕ್ಕೆ ಆಗ್ತಿಲ್ಲ. ರಾಜೇಶ್, ನೀವು ಹಾಗೇನೆ ಯಾರಾದರೂ ಹೊಸೊಬ್ರು ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜೇಶ್ ಅವರಿಗೆ ಅಂದರೆ ಮಾತಾಡಲಿಕ್ಕೆ ತುಂಬ ಆಗುದಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ತುಂಬ ಮಾತಾಡ್ತೇನೆ ಅಂತ ಅವ್ರು ಹೇಳಿದರು. ನೀವು ಆ್ಯಂಕರ್ಸ್ ಎಲ್ಲ ತುಂಬ ಮಾತಾಡ್ತೀರಿ ಅಂತ. ಹಾಗೆ ನಾನು ಹೇಳಿಕೊಟ್ಟಾಗ ಹೇಳ್ತಿದ್ದೆ. ಕರೆಕ್ಟ್ ಇದೆಯಾ? ಓಕೆ. ಇನ್ನೆಂತ ಹೇಳ್ಬೇಕು ಹೇಳಿ. ಆ ವಿಡಿಯೋದಲ್ಲಿ ಇರುವಾಗಲೇ ವಿಡಿಯೋದಲ್ಲಿ ಏನೋ ಹೇಳಿದ್ರು, ನನ್ನ ಬಗ್ಗೆ ಆ ಥರ ಹೇಳಿ, ಈ ಥರ ಹೇಳಿ, ಹಾಗೇನೆ ಹೇಳಿ. ಇದೆಲ್ಲ ನಾನು ಹೇಳಿಲ್ಲ. ಥ್ಯಾಂಕ್ ಯು. ಇದು ನಾವು ಕಾರ್ಲೋತ್ಸವಕ್ಕೆ ಹೋಗಿ ಅಲ್ಲಿಂದ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇವೆ. ಅಲ್ಲಿವರೆಗೂ ನೀವು ಅದು ಬೇಡಲ್ಲ, ಅಲ್ಲಿವರೆಗೂ ಅದು ಕಟ್ಟಾಗಿ ಮತ್ತೆ ಅಲ್ಲಿ ಇದಾಗ್ತದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅವ್ರು ಈಗ ಹೇಳಿಕೊಟ್ಟದು ನನಗೆ ಮಾತಾಡಲಿಕ್ಕೆ. ಥ್ಯಾಂಕ್ ಯು. ಹಾಗೇನೆ ನಾವು ಕಾರ್ಲೋತ್ಸವಕ್ಕೆ ಬಂದ್ವಿ. ಮೈಕ್ ಆನ್ ಉಂಟು ನೋಡಿದ್ ನಾನು. ಇದು ಮೈಕ್ ಒಂದು ಸಲ ಒಂದು ವಿಡಿಯೋ ಮಾಡಿ ಮೈಕ್ ಅರ್ಧ ಗಂಟೆ ಮಾತಾಡಿದ್ದು ಮತ್ತೆ ಅಲ್ಲಿ ನೋಡುವಾಗ ಮೈಕ್ ಆನ್ ಆಗ್ಲಿಲ್ಲ. ಕುಮಾರ್ ವಿಟ್ಲ ಅವರ ತಮ್ಮ ಇದ್ದಾರೆ. ಆಗ ನಾನು ಹೇಳಿದೆ, ಅವರನ್ನು ಆಗ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ. ಕುಮಾರ್ ಈರ್ ಬೋರ್ಡ್ ಮಾರೆ, ಈರ್ ಭಾಷೆ ರೋಡ್ ಕಂಟೆಂಟ್ ನನಗೆ ಸಹ ಬೇಕಾಯ್ತು. ಒಳ್ಳೆಯ ಗ್ರೌಂಡ್ ಅಲ್ಲಿ ಇದೆ. ಫಂಕ್ಷನ್ ಆಯ್ತು, ನಾವು ಬರುವಾಗ ಪ್ರೋಗ್ರಾಮ್ ಆಯ್ತಾ? ಎಲ್ಲ ಮುಗೀತು. ನಾವು ಬರುವಾಗ ಲೇಟ್ ಆಯ್ತು. ಜನ ಇದ್ದಾರೆ. ಎಂತ ಉಂಟು ನೋಡುವ. ನಾಳೆ ಮತ್ತು ನಾಡಿದ್ದು ಬರಕಾಗುತ್ತೆ ನಿಮಗೆ. ಥ್ಯಾಂಕ್ ಯು ರಾಜೇಶ್ ಮುಡಿಪು. ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಆಗುವ ಪ್ಲೇಸ್ಗೆ ಕರ್ಕೊಂಡು ಬಂದ್ರು ನನ್ನನ್ನ. ಇವತ್ತಿನ ಫುಲ್ ಸ್ಪಾನ್ಸರ್ ಇವರೇ. ಅದು ಹೊಗಳಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ಅದು ವಿಡಿಯೋದಲ್ಲಿ ಅಲ್ಲ, ಮತ್ತೆ ನಾನು ಕಟ್ ಮಾಡಿದ್ಮೇಲೆ. ಜೊತೆ ತುಳುನಾಡಿನ ಖ್ಯಾತ ನಿರೂಪಕರು ಕುಮಾರ್ ವಿಟ್ಲ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಕಾರ್ಕಳ ಉತ್ಸವಕ್ಕೆ ಪ್ರಥಮ ಬಾರಿಗೆ ಬಂದಿದ್ದಾರೆ. ಲಾಸ್ಟ್ ಇಯರ್ ಕಾರ್ಕಳ ಉತ್ಸವ ಆಗಿತ್ತಲ್ಲ, ಆಗ ಬಂದಿದ್ರಾ? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದೀರಿ. ಓಕೆ, ನಾಳೆ ಕೂಡ ಬನ್ನಿ, ನಾಡ್ದು ಕೂಡ ಬನ್ನಿ. 3 ದಿವಸ ಕೂಡ ಕಾರ್ಯಕ್ರಮಗಳಿದೆ. ನಾಳೆ ನಾಡಿದ್ದು ಆಗುದಿಲ್ಲ ಅಂತ ನನ್ನ ಇವತ್ತು ಹೇಳ್ಕೊಂಡು ಬಂದದ್ದು. ಹೌದಾ? ಬಂದ್ರಲ್ಲ, ಖುಷಿ ಆಯ್ತು. ಎಲ್ಲ ನೋಡ್ಕೊಂಡು ಹೋಗಿ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ, ಕಾರಣ ಗೊತ್ತುಂಟು. ನಮ್ಮ ಅದಕ್ಕೆ ಇವರನ್ನು ಕರೆದದ್ದು ನಾನು, ಗೊಂಬೆ ಕುಣಿತ ಮಾಡ್ಲಿಕ್ಕೆ. ಕಟ್ಟಾಗ್ಲಿಕ್ಕಿಲ್ಲ, ಅದು ಹಾಕ್ಲೇಬೇಕು. ಸರಿ, ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಕಾರ್ಕಳದ ಕಲಾವಿದರನ್ನೆಲ್ಲ ಸಿಕ್ಕಿ ಮನಸ್ಸಿಗೆ ಅಲ್ಲ ಕಾರ್ಕಳದ ಕಲಾವಿದರನ್ನ ಕಂಡು ಎಲ್ಲ ನಮ್ಗೆ ಖುಷಿ ಆಯ್ತು. ನಮಗೂ ಕೂಡ ಖುಷಿ ಆಯ್ತು. ನಮ್ಮ ತುಳುನಾಡಿನಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ, ಕಲಾವಿದರಿದ್ದಾರೆ, ನಿರೂಪಕರಿದ್ದಾರೆ, ಗಾಯಕರಿದ್ದಾರೆ. ನೀವೆಲ್ಲ ಸಿಗುವಾಗ ನಮಗೂ ಕೂಡ ಖುಷಿ ಆಗ್ತದೆ. ನಮ್ಮೂರಿಗೆ ಬಂದಿದ್ದೀವಿ, ಬಹಳ ಖುಷಿ ಆಯ್ತು.
ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮ ಇಬ್ಬರಿದ್ದು ಕೂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನದು ಪರವಾಗಿಲ್ಲ. ರಾಜೇಶ್ ಮುಡಿಪ್ ಅಫಿಷಿಯಲ್ ಅಂತ ಇದೆ. ರಾಜೇಶ್ ಮುಡಿಪ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕುಮಾರ್ ವಿಟ್ಲ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಎಂತದ್ದು ಗಂಟೆ 2 ಸಲ ಬಡಿ. 2 ಸಲವಾ? ಒಂದು ಸಲ ನೆನಪಾಗುದಿಲ್ಲ, 2 ಸಲ. ರಾಜೇಶ್ ಮುಡಿಪು ಅವರನ್ನ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಓಟಿಗೆಲ್ಲ ನಿಂತು ಪ್ರೋತ್ಸಾಹಿಸಿ, ಕಲಾವಿದರನ್ನ ಪ್ರೋತ್ಸಾಹಿಸಿ. ಅವ್ರು ನಂಗೆ ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ನನ್ನ ಬಗ್ಗೆ ಹೊಗಳಬೇಕು, ಅದಕ್ಕೆ ನಾನು ಓವರ್ ಆಗಿ ಹೊಗಳ್ತಾ ಇದ್ದೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೇಳ್ತಾ ಇದ್ದೀನಿ. ರಾಜೇಶ್ ಮುಡಿಪು ಇದೆಲ್ಲಿ ಹೇಗೆ? ರಾಜೇಶ್ ಮುಡಿಪು ಅವರು ಸದಾ ನಗನಗ್ತಾ ಇರ್ತಾರೆ. ಹೌದೌದು, ಖಂಡಿತ. ಅವರು ನಗುಮುಖದ ಚೆಲುವ ಮತ್ತೆ ಒಳ್ಳೆ ಗಾಯಕ. ಕುಮಾರ್ ವಿಟ್ಲ ಒಬ್ಬಂಟಿಯಾಗಿ ಹೋಗ್ತಿದ್ದಾರೆ. ನೀವು ಎಷ್ಟಾಗ್ತದೆ ಅಷ್ಟು ನನ್ನ ಮರ್ಯಾದೆಲ್ಲ ತೆಗಿಲಿಕ್ಕೆ ಟ್ರೈ ಮಾಡ್ಬೋದು, ಆದ್ರೆ ಪರವಾಗಿಲ್ಲ. ರಾಜೇಶ್ ಮುಡಿಪು ಅವರ ಚಾನೆಲ್ ಅನ್ನು ನೋಡ್ತಿರೋರು ಎಲ್ಲರೂ ಕೂಡ ನನ್ನನ್ನು ಬೆಂಬಲಿಸ್ತಾರೆ, ನನ್ನನ್ನು ಪ್ರೋತ್ಸಾಹಿಸ್ತಾರೆ. ಕಾರ್ಲೋತ್ಸವದಲ್ಲಿ ನಾವಿದ್ದೇವೆ ಈಗ. ನಂಗೆ ಯಾವ್ದ್ರಲ್ಲಿ ಒಂದ್ರಲ್ಲಿ ಅದು ಕೂರಿಸಿ ಮಾರು ಇಲ್ಲಿ ಕರ್ಕೊಂಡು ಬಂದು ನೋಡಿ ಇವರ ಜೀವನ. ಒಂದು ಟಾಸ್ಕ್ ಕೊಡ್ತೇನೆ, ಒಂದು ಟಾಸ್ಕ್ ಇದೆ, 5 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಕಾಪಿ ಆಯ್ತು ಇದು, ಕಾಪಿ ಆಗ ಅರ್ಥ ಹೇಳಿದ್ ನೀವು. ಅಲ್ಲಿ ನೆಟ್ವರ್ಕ್ ಇಲ್ಲದಿದ್ರೆ ಸಮಸ್ಯೆ ಆಗ್ತದೆ. ನೆಟ್ವರ್ಕ್ ಇದ್ರೆ ಆಗೊಂದು 2 ಇದ್ರು ನಾವು ಮಾಡಿಸ್ತಿದ್ದೆಲ್ಲ. ಒಂದು ಚಾನ್ಸ್ ಇದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 5 ಒಬ್ರು ಇದ್ದಾರೆ. ವಿಡಿಯೋ ಮಾಡ್ಬೇಕು. ಒಂದೊಂದೇ ನೋಡಿ, ಒಂದು ಮಾಡ್ತೇನೆ, ಒಂದೊಂದೇ 5 ಮಾಡ್ತೇನೆ. ನೀವು ಮಾತ್ರ 10 ಮಾಡ್ಬೇಕು. ಇವರು ಯೂಟ್ಯೂಬ್ ಯೂಸ್ ಮಾಡಲ್ಲ. ಐಕುಂಜರು ಮಲ್ಲ ದೆಪ್ಪೋಡು ಅಪ್ಪ ದಿನಗಲ್ಲ ದೆಪ್ಪು ನೇನು ರಾಜೇಶ್ ಮುಡಿ ಇನ್ನೊಂದು ಬ್ರೈಟ್ನೆಸ್ ದಿವಡಿ ಕುಂಡಿಯಿಂದ ಹತ್ತದು. ಸಾಕು ಸಾಕು. ಚಾನಲ್ ಓಪನ್ ಮಾಡಿ, ಅಲ್ಲಿ ಓಪನ್ ಮಾಡಿ, ಯಾವ್ದಾದ್ರು ಒಂದು ಓಪನ್ ಮಾಡಿ ಚಾನಲ್ ಅಂತ ಬಂತು. ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು. ಒಂದು ಸಬ್ಸ್ಕ್ರೈಬರ್ ಆಯ್ತು, ಇನ್ನು 4 ಸಬ್ಸ್ಕ್ರೈಬರ್ ಮಾಡ್ಕೊ. ಆಗಲ್ವಾ? ಆಗುತ್ತೆ ರೀ, ತಡ್ಕೊಳ್ಳಿ, ಒಮ್ಮೆಲೆ ಆಗಲ್ಲ. ಓಕೆ ಓಕೆ, ಮುಂದೆ ಹೋಗ ಮುಂದೆ ಹೋಗ. ನೋಡಿ ಇವರಿಗೆ ಇನ್ನೊಂದು ಸಬ್ಸ್ಕ್ರೈಬರ್ ಮಾಡ್ತಾ ಇದ್ದೇವೆ. ಇನ್ನೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಮ್ಮ ಕುಮಾರ್ ವಿಟ್ಲನ ಫ್ರೆಂಡ್ ಅಲ್ಲ, ಇನ್ನು ಫ್ರೆಂಡ್ ಅದೇ ಇನ್ನ ಫ್ರೆಂಡ್ ಅದ ಎನ್ನ ಫ್ರೆಂಡ್ಸ್ ಪೂರ ಇಂಗ್ಲ ಒಟ್ಟಿಗಿತ್ತ ಕಾಲೇಜ್ ಪೂರ ಆದ ಆರು ಎದುರು ಬೋಯರಿ ಒಟ್ಟಿಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಆರ್ಲನಿ ಒಂದೇ ಕುಮಾರ್ ವಿಟ್ಲ ಅವು ಬರ್ತಿ ವಿಡಿಯೋ ನನ್ನ ವಿಡಿಯೋ ಪ್ರಮೋಷನ್ ಒಂದು ಜೇಪ ಬರು ವಿಡಿಯೋ ಒಂದು ಎಲ್ಲ ಮಾಡು ಎನ್ನೊಂದು ಕಟ್ಕೊಳ್ಬಿಡ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕುಮಾರ್ ವಿಟ್ಲ 4 ಸಬ್ಸ್ಕ್ರೈಬರ್ ಆಯ್ತು, ಇನ್ನೊಂದು ಆಗ್ಬೇಕು. ಇನ್ನೊಂದು ಎಂತ ಆಯ್ತಲ್ಲ? ಇಲ್ಲ, ಇನ್ನೊಂದು ಮಾಡಿಸ್ತೇನೆ. ಕಾರ್ಕಳ ನಮ್ದು ರೀ, ಮಾಡಿಸ್ತೇವೆ. ನನಗೆ ಟಾಸ್ಕ್ ಕೊಟ್ಟಿದ್ರು 5 ಸಬ್ಸ್ಕ್ರೈಬರ್ ಮಾಡ್ಲಿಕ್ಕೆ. ಸೊ ಫೈನಲಿ ಲಾಸ್ಟ್ ಇದು ಒಂದು 5ನೇ ಜನ ಆಗಿ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಪ್ರಣೀತ್ ಅವರು ಸಿಕ್ಕಿದ್ದಾರೆ, ಕೊನೆ 5ನೇ ಮೆಂಬರ್ ಆಗಿ. ಕಂಗ್ರಾಚುಲೇಷನ್ ಬ್ರದರ್. ರಾಜೇಶ್ ಮುಡಿಪು ಅಫಿಷಿಯಲ್, ರಾಜೇಶ್ ಮುಡಿಪು
ऑफिशियल हाँ ಈ ರಾತ್ ಬರಲಿ ಸರ್ಚ್ ಇಲ್ಲಿ ನೆಟ್ವರ್ಕ್ ಇಲ್ಲ ಆದ್ರೂ ಕೂಡ ನಾವು ಟ್ರೈ ಮಾಡ್ತಾ ಇದ್ದೇವೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ರಾಜೇಶ್ ಮುಡಿಪು ಉದಾಹರಣೆ ಆದ್ರೆ ಇಲ್ಲಿ ಸಿಗ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಕೆಲವೊಮ್ಮೆ ಗ್ರಾಚಾರ ಸರಿ ಇಲ್ಲದಿದ್ರೆ ರಾಜೇಶ್ ಅವರೇ ಹೀಗೆ ಆಗ್ತದೆ ಇಲ್ಲ ಅವ್ರು ಈಗ ನೆಟ್ವರ್ಕ್ ಮಾಡಿದ್ರು ಪಾಪ ಅವ್ರು ಮೆಸೇಜ್ ಎಲ್ಲ ಮಾಡುದಿಲ್ಲ ಭಾರಿ ಕಮ್ಮಿ ಅವೇ ಆಗ್ಲಿಕ್ಕೆ ಲೈನ್ ಚಾನಲ್ ಅವ್ರ ಚಾನಲ್ ಇದೆ ಅಂತ ಅವರಿಗೆ ಥ್ಯಾಂಕ್ ಯು ನಿಮ್ಮ ಹೆಸರು ಎಂತ? ಪ್ರಣೀತ್ ಥ್ಯಾಂಕ್ ಯು. ಲೋಡ್ ಆಗ್ತಾ ಇದೆ ಕಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವರು ಸೊ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು ನಾವು ರಾಜೇಶ್ ಮುಡಿಪು ಅವರಿಗೆ ಗಂಟೆ ಬಡಿಲೇಬೇಕು ಈಗ ಸೊ ಹಾಗಾಗಿ ಥ್ಯಾಂಕ್ ಯು ಧನ್ಯವಾದ ಅರ್ಧ ಗಂಟೆ ಆಯ್ತು ಗೈಸ್ ಅರ್ಧ ಗಂಟೆ ಆಯ್ತು ಅದ್ರಲ್ಲಿ ಇದೇ ಬರ್ತಿಲ್ಲ ಎಲ್ಲಿ ಉಂಟು ಇನ್ನೊಂದು ಇದೆ ನಾವು ಕ್ಲೋಸ್ ಕೊಡ್ಲಿ ಯಾವುದು ನೋಡಿ ನಾನು ಕೊಟ್ಟದ್ದ ಇದು ಚಾಲೆಂಜ್ ಕೊಟ್ಟದ್ದು ನಾನು ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಇವರಿಗೆ ಪ್ರಣೀತ್ ಅವರಿಗೆ ತುಂಬಾ ನೋಡಿ ನಂದು ಬೇಗ ಬಂತು ಅಂದ್ರೆ ಒಳ್ಳೆ ಮನಸ್ಸಿದ್ರೆ ಸ್ನೇಹಿತರೆ ಅದು ರಪ್ಪ ಬರ್ತದೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಟಾಸ್ಕ್ ಅಲ್ಲಿ ರಾಜೇಶ್ ಮುಡಿಪು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದ ನೀವು ಅವರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ಐಫೋನ್ ಅನ್ನು ನಿಮಗೆ ಕೊಡ್ತಾರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಐಫೋನ್ ಕೊಡುದಿಲ್ಲ, ಐಫೋನ್ ಅವ್ರದ್ದು ಕೊಡ್ತಾರೆ. ಐಫೋನ್ ಬಾರಿ ಬಂಗಿಡಿದೆ ನಿನಗೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅವ್ರು ಹೇಳಿದ್ದಾರೆ 5 ಜನರನ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಆದ್ರೆ ನನಗೆ ಆಫರ್ ಹತ್ತು ಹಲವು ಎಷ್ಟು ಸಾವಿರ ಜನರನ್ನ ಅವರಿಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ನಿಮ್ಮ ಹೆಸರಂತ ರಾಜೇಶ್ ಮುಡಿಪು ನೋಡಿ ರಾಜೇಶ್ ಮುಡಿಪು ನಿಮ್ಮ ಹೆಸರು ಎಂತ? ಕಿರಣ್ ಮುಡಿಪು ಅಣ್ಣ ಕುಡೊಂಜಿ ಕುಮಾರ್ ವಿಟ್ಲ ಅಂದುಂಡು ಗೊತ್ತಂಡಿ ರಾಜೇಶ್ ಮುಡಿಪು MUDIPU ಅದೇ ಅಣ್ಣ ಒಂಜಿ ಬರ್ಲಿ ಇಂಚ ಕುಮಾರ್ ವಿಟ್ಲ ಅದು ಮತ್ತೆ ಮಾಡಿ ಅದು ಇರ್ಲಿ. ನನ್ನದು ಮಾಡಿದ್ರಾ? ಅವರು ಸಿಂಗರ್ ನಾನು ಆಂಕರ್ ಥ್ಯಾಂಕ್ ಯು ಮಾಡಿದ್ರಾ? ಮಾಡಿ ಬ್ರೋ ಥ್ಯಾಂಕ್ ಯು ಕುಮಾರ್ ಬಿಟ್ಲ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಪಾಪ್ಕಾರ್ನ್ ಎಲ್ಲ ಕೊಡ್ಲಿ ಅದಾದ್ರೂ ಕುಡಿ ಮಾರ ಏನಾದ್ರು ಅವ್ರಿಗೆ ರಾಜೇಶ್ ಈಗ ಇವರು ಸಬ್ಸ್ಕ್ರೈಬ್ ಮಾಡಿದಕ್ಕೆ ಐಸ್ ಕ್ರೀಮ್ ಆದ್ರೆ ಆಗ್ಬೋದು ಪಾಪ್ಕಾರ್ನ್ ಆದ್ರೆ ಆಗ್ಬೋದು ಏನು ಕೂಡ ಆಗ್ಬೋದು ಏನ್ ಕೊಡ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಏನ್ ಕೊಡ್ತೀರಾ ಏನಾದ್ರು ಕೊಡಿ ಸರ್. ಫಸ್ಟ್ ವಿಡಿಯೋ ನಿಲ್ಲಿಸುವ ಮತ್ತೆ ನೋಡುವ. ನನ್ನ ಇವತ್ತಿನ ಫಸ್ಟ್ ಸಬ್ಸ್ಕ್ರೈಬರ್ ಮನೀಶ್ ಅವ್ರದ್ದು ಲಕ್ಕಿ ಸ್ಕೀಮ್ ಅದೇ ಅದು ಒಂದು ಸಣ್ಣ ವಿಷಯ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿರ್ವಿಘ್ನ ಎಂಟರ್ಪ್ರೈಸಸ್ ಅಂತ ಒಂದು ಇತ್ತು ಅದ್ರಲ್ಲಿ ನಾನು ಅಣ್ಣ ಹಾಸ್ಟಿಂಗ್ ಮಾಡ್ತಾ ಇದ್ದೆ ಅದ್ರಲ್ಲಿ ಲಕ್ಕಿ ಡ್ರಾ ಆದ್ರು ಆಗೊಂದು ಅವನಿಗೆ ಗೊತ್ತಿಲ್ಲ ಅದು ನಂಬರ್ ನಂದಂತ ಅವನಿಗೆ ನಂಬರ್ ನಾನೇ ತೆಗ್ದ ನಂಗೆ ಸಹ ನಾನೇ ನಂದು 322 ತೆಗ್ದದ್ದು ಅದಕ್ಕೆ ಅದು ಚೇರ್ ಸಿಕ್ಕಿತ್ತು ಲಕ್ಕಿಯಲ್ಲಿ ಅಷ್ಟೇ. ನೋಡಿ ಮನೀಶ್ ಅವರು ತುಂಬಾ ಲಕ್ಕಿ ಇದ್ದಾರೆ. ನನಗೆ 7-8 ಸಬ್ಸ್ಕ್ರೈಬರ್ ಆಯ್ತು ಇವತ್ತು. ಅವರು ಫಸ್ಟ್ ಸಬ್ಸ್ಕ್ರೈಬರ್ ಮಾಡಿದ್ ನನ್ನ ಚಾನಲ್ ನ ಅಂದ್ರೆ ಇವತ್ತು ಮಾಡಿದ್ದು ತುಂಬಾ ಇದೆ subscribe. ಈ ದಿನ ಇವತ್ತು ಮಾಡಿದ ಅವರು ನೋಡಿ. ಉಂಟಲ್ಲ ಕಂಟೆಂಟ್ ಗೋಸ್ಕರ ಸಾಯ್ತಾ ಇದಾರೆ ಇಲ್ಲಿ ಅಷ್ಟೇ. I know I'm gonna
ಫುಲ್ ನೋಡಿ ಈ ತರ ಟಾರ್ಚರ್ ಮಾಡುವ ಯೂಟ್ಯೂಬರ್ ಬೇಕಾ ನಮಗೆ? ಸಬ್ಸ್ಕ್ರೈಬರನ್ನು ಇಲ್ಲಿ ಮಾಡ್ತೇವೆ ನಾವು ಸರ್. ಯೂಟ್ಯೂಬಲ್ಲಿ ಒಂದು ರಾಜೇಶ್ ಮಾಡಿ ಸರ್ಚ್ ಮಾಡಿ ಸರ್. ಬೇರೆ ಅಂತ ಹೋಗ್ತೀನಿ ಅರ್ನ ಕೂಡ ಚಾನಲ್ ಉಂಟು. ಅವು ಪಣ್ ಪೂಜಾರಿ ಅದೇ ಹೇಳುದಿಲ್ಲ ಕುಮಾರ್ ವಿಟ್ಲ ಅಂತ. ಆ್ಯಕ್ಚುಲಿ ಇವರ ತಂಗಿ ಇಂಟರ್ನ್ಯಾಷನಲ್ ಯೋಗಪಟು, ತುಂಬ ಅವಾರ್ಡ್ಸ್ಗಳನ್ನೆಲ್ಲ ಗೆದ್ದಿದ್ದಾರೆ. ಹಾಗಾಗಿ ನನಗೆ ಇವರ ಪರಿಚಯ ಸಿಗಲಿಲ್ಲ, ಯಾಕಂದರೆ ಆಗ ಜುಟ್ಟೆಲ್ಲ ಇತ್ತು. ಈಗ ಫುಲ್ ಚೇಂಜ್ ಆಗಿದ್ದಾರೆ. ಬಟ್ ಎನಿವೇ ಗುರ್ತ ಹಿಡಿದು ಮಾತಾಡಿದ್ರು. ಹಾಗೆ ಮತ್ತು ಖುಷಿಗಾಗಿ ಐಸ್ ಕ್ರೀಮ್ ಕೂಡ ಕೊಟ್ಟರು, ಖುಷಿ ಆಯಿತು. ಹೀಗೆ ಇವರಿಗೆ ಒಳ್ಳೆ ವ್ಯಾಪಾರ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ರಾಜೇಶ್ ಮುಡಿಪು ಅವರ ಇದು ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತು ಕಾರ್ಲೋತ್ಸವ ತುಂಬ ಎಂಜಾಯ್ ಮಾಡಿದ್ವಿ, ತರಲೆ ಮಾಡಿದ್ವಿ ಎಲ್ಲ. ಸ್ಪ್ರೈಟ್ ಸಿಕ್ಕಿದ್ದು ನಮಗೆ. ಸ್ಪ್ರೈಟ್ ನಾವು ಗೆದ್ದಿದ್ದೀವಿ, ಸುಮ್ಮನೆ ಬಂದಿಲ್ಲ. ಕಾರ್ಲೋತ್ಸವದಲ್ಲಿ ಬಂದು ಗೆದ್ದಿದ್ದೀವಿ. ಲಕ್ಕಿ ಮನೀಶಿಗೆ ಲಕ್ಕಿ ಮನೀಶ್ ಅವರಿಂದ ಲಕ್ಕಿ ಗೇಮ್ ಅಲ್ಲಿ ಆಗಿದ್ದೀವಿ. ಆ್ಯಂಡ್ ರಾಜೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ತುಂಬ ಸಬ್ಸ್ಕ್ರೈಬರ್ಸ್ ಬಂದು ಅವರಿಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಮಾಡುವ ಇವತ್ತಿನ ಬ್ಲಾಗ್ ಎಂದಾಗ್ತದೆ. ಕೊನೆಯದಾಗಿ ರಾಜೇಶ್ ಅವರೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು.